ನಮ್ಮ ಮಂದಿಗೆ ಏನು ಹಿಡಿದಿತ್ತೋ ಗೊತ್ತಿಲ್ಲ ಗಾಯ್ಸ್. ಅವಾಗ ಪುಷ್ಪ ದಿ ರೂಲ್ ಸಿನಿಮಾ ಕಲೆಕ್ಷನ್ 1800 ಕ್ರೋರ್ 1800 ಕೋಟಿ ಈ ಸಿನಿಮಾ ಗಳಿಸಿದೆ. ಗೊತ್ತಿಲ್ಲಪ್ಪ, ಈ ಸಿನಿಮಾ ದೆಂಗೂರು 1800 ಕೋಟಿ ಗಳಿಸ್ತು. ರಿಯಲಿ ಪುಷ್ಪ ಹೋದ ಸಲ 2024 ಆಗಸ್ಟಲ್ಲಿ ರಿಲೀಸ್ ಆಗಿತ್ತು. ಏನು ಗುರು ನೀನು ಇವತ್ತು ವೀಡಿಯೋ ಮಾಡ್ತಾಯಿದ್ದೆ ಅಂತ ಎಲ್ಲರೂ ಕೇಳ್ಬೋದು. ಸೊ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು ಈಗ 1 ಮಂತ್ ಆಯಿತು. ಸೊ ಅವಾಗ ಏನು ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ನೋ ಅವನ್ನೆಲ್ಲ ಇವಾಗ ಮಾಡ್ತಾಯಿದ್ದೀನಿ. ಸೊ ವಿಡಿಯೋ ಯಾರು ನೋಡ್ತಾ ಇದ್ದಾರೋ ಕೊನೆವರೆಗೂ ನೋಡಿ, ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಸಿನಿಮಾದಾಗ ನನಗೆ ಇಷ್ಟ ಆಗಿರೋ ಸ್ವಲ್ಪ ಎಲಿಮೆಂಟ್ಸ್ ಅದಾವ, ಅವನು ಸ್ವಲ್ಪ ಹೇಳಿಬಿಡ್ತೇನೆ. ಇಲ್ಲಾಂದ್ರೆ ನೀವು ಕಮೆಂಟ್ ಹಾಕ್ಬಿಡ್ತೀರಿ ಇದು ಚೆನ್ನಾಗಿತ್ತಂತ. ಇಂಟ್ರೋವಲ್ ಅನ್ನೋತಿತ್ತು. ಇಂಟ್ರೋವಲ್ ಒಂದು ಲೆವೆಲಿಗೆ ಇತ್ತು ಸಿನಿಮಾ ಥ್ರೋಟ ನೋಡ್ರೆ. ಆದರೆ ಇದನ್ನು ಬಿಟ್ರೆ ಕೆಲವೊಂದಷ್ಟು ಫೈಟ್ ಸೀಕ್ವೆನ್ಸ್ ಅವು ಬಿಟ್ಟರೆ ಏನೂ ಇಲ್ಲ ಸಿನಿಮಾದಾಗ. ಸಿನಿಮಾ ಭಾಳ ಅಂದ್ರೆ ಭಾಳ ಎಕ್ಸ್ಪೆನ್ಸಿವ್, ಗೊತ್ತೈತೆ ನಿಮ್ಗೆ. ಕಾಮಿಡಿ ಕ್ಯಾರೆಕ್ಟರ್ ಮಾಡ್ಬೇಕಂತ ಫಹದ್ ಫಾಜಿಲ್ ಅವ್ರನ್ನ ಮಲಯಾಳಂ ಇಂಡಸ್ಟ್ರಿಯಿಂದ ಕರ್ಕೊಂಬಂದಿದ್ರು ಈ ಸಿನಿಮಾಗೆ. ಏನು ಕಾಮಿಡಿ ಕ್ಯಾರೆಕ್ಟರ್ ರೀ! ದಿ ಒನ್ ಆಫ್ ದ ಅವಾರ್ಡ್ ಸಿನಿಮಾದಾಗ ಅವಾರ್ಡ್ ದಿ ಬೆಸ್ಟ್ ಕಾಮಿಡಿ ರೋಲ್ ಇನ್ ದ 2024 ಇನ್ ತೆಲುಗು ಅಂತ ಅಂದ್ರೆ ಪ್ಲೀಸ್ ಫಹದ್ ಫಾಜಿಲ್ ಅವ್ರಿಗೆ ಕೊಡಿಸ್ರಿ ಅಂತ ನಾನು ಕೇಳ್ತೀನಿ ರೀ. ಆ ಥರ ಸಿಲ್ಲಿಯಾಗಿ ಬರ್ದಾರ ಆ ಕ್ಯಾರೆಕ್ಟರ್. ಫಸ್ಟ್ ಪುಷ್ಪಾದಿ ರೈಸ್ದಾಗ ಕೊಟ್ಟಾರ ಬಿಲ್ಡಪ್, ಏನು ಅವನ ಅಜ್ಜಿ ಅಂತೀನಿ. ಇದ್ರಾಗ ಏನಂದ್ರೂ ಏನೂ ಇಲ್ಲ. ಇನ್ನು ರಶ್ಮಿಕಾ ಮಂದನ್ ಅವ್ರ ಕ್ಯಾರೆಕ್ಟರ್, ಅವನ ಅಜ್ಜಿ ಏನಕ್ಕೆ ಇಟ್ಟಾರ ಅನ್ನೋದೇ ಗೊತ್ತಿಲ್ಲ. ಸತ್ಯಾನಾಸ ಸಿನಿಮಾದಾಗ ಬರತ್ತೀವಿ ನಂಗೆ ಮೇಲೆ ಫೀಲಿಂಗ್ಸ್ ಬರ್ತಾಯಿದೆ ಅಂತಂದು ನಮ್ಮ ಫೀಲಿಂಗ್ಸ್ ಸಿನಿಮಾ ಮೇಲಿಂದ ಹೋಗೋ ಥರ ಮಾಡಿದಂದರೆ ಆ ಎಲ್ಲ ಸೀಕ್ವೆನ್ಸ್ ಅವ್ರಿದ್ದಂಥದ್ದು ಅಲ್ಲ ಗುರು. ಇವ್ರು ಸಿನಿಮಾ ಮಾಡ್ಯಾರ, ಅದ್ರಾಗ ಸ್ವಲ್ಪ ಲಾಜಿಕ್ ಇಲ್ಲ, ಇದಿಲ್ಲ. ಆ ಕ್ಲೈಮ್ಯಾಕ್ಸ್ದಾಗಿರೋ ಫೈಟ್ ಸೀಕ್ವೆನ್ಸಿಗೆ ದೇವ್ರಿಗೆ ಗೊತ್ತು ಲಾಜಿಕ್. ಫಸ್ಟ ಹೇಳಬೇಕಿತ್ತು ಇವರು ಒಂದು ಫ್ಯಾಂಟಸಿ ಸಿನಿಮಾ ಮಾಡತ್ತೇವೆ ನಾವು ಅಂತ. ಅದನ್ನು ಮಾಡಿ ಸ್ಟಾರ್ಟಿಂಗ್ ಏನು ಪುಷ್ಪ ದಿ ರೈಸ್ದಾಗ ಐತಲ್ಲ ರೀ, ದಿ ಪುಷ್ಪ ಈಸ್ ಸೂಪರ್ ಮ್ಯಾನ್ ಅಂತ ಘೋಷಿಸಿ ಅದನ್ನೆಲ್ಲ ಮಾಡಿಬಿಟ್ಟಿದ್ರೆ, ಇನ್ನೊಂದು ಸ್ವಲ್ಪ ಎಲಿಮೆಂಟ್ ಹಾಕಿಬಿಟ್ಟಿದ್ರೆ 1800 ಅಲ್ರಿ 10,000 ಕೊಟ್ಟು ಮಾಡಿಬಿಡ್ತೈತಿ ಇದು. ಹಂಗಿತ್ತು ಹಂಗೆ ಮಾಡ್ತಿದ್ರೆ. ಏನು ರೀ ಸಿನಿಮಾ ನೋಡೋ ಪ್ರೇಕ್ಷಕನಿಗೂ ಮಬ್ಬು ಏನು ಹಿಡಿದಂದು ಗೊತ್ತಿಲ್ಲ. ಆ್ಯಕ್ಚುಲಿ 1800 ಕೋಟಿ ಕಲೆಕ್ಟ್ ಮಾಡಿದ್ವು ಅಂದ್ರೆ ಆ್ಯಕ್ಚುಲಿ ಮೋಸ್ಟ್ ಓವರ್ ರೇಟೆಡ್ ಸಿನಿಮಾ ಯಾವುದಾದ್ರೂ ಇತ್ತು ಅಂದರೆ ನಾನು ಫಸ್ಟ್ ಹೇಳೋದೆ ಪುಷ್ಪ 2. ಯಾಕಂದರೆ 1000 ಕೋಟಿ ದಾಟುವಂಥ ಸಿನಿಮಾನೂ ಕೂಡ ಅಲ್ಲ ಇದು. ಅದೇ ಅಂತೀವಲ್ಲ, ಒಬ್ಬ ಚೆನ್ನಾಗಿದೆ ಅಂತಂದಮೇಲೆ ಆ ಬ್ರ್ಯಾಂಡ್ ಹಂಗೆ ಎದ್ದು ಹಾಳಾಗಿದೆ. ಆ್ಯಕ್ಚುಲಿ ಕರ್ನಾಟಕದಲ್ಲಿ 90 ಕೋಟಿ ಏನೋ ಕಲೆಕ್ಟ್ ಆಗಿದೆ. ಡಿಸರ್ವ್ ಅಲ್ವೇ ಅಲ್ಲ ಈ ಸಿನಿಮಾಗೆ. ಆ್ಯಕ್ಚುಲಿ ಇನ್ನೊಂದು ನಾನು ಪ್ರೌಡ್ ಏನು ಪಡ್ತೇನೆಂದ್ರೆ, ಈ ಸಿನಿಮಾ ನಾನು ಥಿಯೇಟ್ರದಾಗ ಹೋಗಿ ನೋಡಿಲ್ಲ. ಆ ಪ್ರೌಡ್ ಐತೆ ನನಗೆ, ಥಿಯೇಟ್ರದಾಗ ಹೋಗಿ ನೋಡಿಲ್ಲ. ಯಾಕಂದ್ರೆ ನಾನು ರಿವ್ಯೂ ನೋಡ್ತಿದ್ದೆ ಅವಾಗ. ಯಾರು ಇವ್ರು ಮಾಡಿದ್ರು, ನನ್ನ ಪ್ರಕಾರ ಅವರಾಗಿರ್ಬೋದು, ಸಿನಿಮಾ ವಿತ್ ವರುಣ್ ಅವರಾಗಿರ್ಬೋದು. ಅವ್ರ ರಿವ್ಯೂ ನೋಡಿ ನಾನು ಮನ್ಯಾಗ ಆರಾಮ್ ಮಕ್ಕೊಂಡೆ. ನನ್ನ ರೊಕ್ಕ ನಾನು ಉಳಿಸ್ಕೊಂಡೆ. ಸೊ ಆ ಥರ ಉಳ್ಕೊಂಡು ನನ್ನ ರೊಕ್ಕ. ಸೊ ಮನ್ಯಾಗ OTT ಬಂದಿತ್ತದ, ಅವಾಗ ನೋಡೀನಿ. ಗೊತ್ತಾಯ್ತು ನನಗೆ 3 ಗಂಟೆ 40 ನಿಮಿಷ. ಇನ್ನೊಂದು 5 ತಾಸು ಮಾಡಿಬಿಟ್ಟಿದ್ರೆ ಆಗೋದ್ರಿ ದಿನಕ್ಕೆ 2 ಶೋ. ಆ್ಯಕ್ಚುಲಿ ಇವ್ರು ವೆಬ್ ಸೀರೀಸ್ ಮಾಡ್ಬೇಕಿತ್ತು ರೀ. ಸುಡ್ಗಾಡ್ ಹೋಗಿ ಸಿನಿಮಾ ಮಾಡ್ಯಾರ. ವೆಬ್ ಸೀರೀಸ್ ಮಾಡಿಬಿಟ್ಟಿದ್ರೆ 10 ಸೀಸನ್ ಮಾಡಿಬಿಡ್ತಿದ್ರು. ಅದಾದ್ಮ್ಯಾಗ ನನಗೆ ಈ ಸಿನಿಮಾದಾಗ ಒಂದು ಕೆಟ್ಟ ಸೆನ್ಸ್ ಇರೋ ಸೀನ್ ಯಾವುದಂದ್ರೆ, ಇವ್ರಿ ವಿಲನ್ ಸ್ಟಾರ್ಟಿಂಗ್ ಬೋಲಿಸ್ತಾರ ಅವನು. ಅದಾದ್ಮ್ಯಾಗ ಏನು 2 ತಿಂಗಳು 3 ತಿಂಗಳು ಒಟ್ಟು ಅದನ್ನು ತೋರಿಸಿಲ್ಲ ಇವರು. ಈ ಥರ ಮಂತ್ ಲೆಟರ್ ಅಂತಲೂ ತೋರಿಸಿಲ್ಲ. ಒಂದಕ್ಕದ ಕೂದಲು ಅಂದ್ಬಿಡ್ತಾವ ನಾವು, ಎಂಥ ಕೂದಲು ಅಂದ್ರೆ ಅಪ್ಪ. ಇನ್ನೊಂದು ನನಗೆ ಸೆನ್ಸ್ ಅನ್ಸಿದ ಸೀನ್ ಅಂದ್ರೆ ಇದೆ ನೋಡ್ರಿ. ಆ ಶೆಕಾವತ್ ಸಂಬಂಧ ಇವ ಸಾಗಾಣಿಕೆ ಮಾಡಿರ್ತಾನೆ ರೀ. 2,000 ಟನ್ನ ಏನು ಸುಡುಗಾಡು ಗೊತ್ತಿಲ್ಲ. ಒಟ್ಟು ಅಷ್ಟು ಟನ್ನನ್ನ ಒಂದು 20 ಚಕಡಿ 30 ಚಕಡಿಯಾಗಿ ದಾಟಿಸಿಬಿಡ್ತಾನೆ ರೀ. ಹೆಂಗೆ ರೀ ಅದು? ಆ್ಯಕ್ಚುಲಿ ಎನಿಸಿರ್ಬೇಕಾದ್ರೆ ನೀವು ಜಾಸ್ತಿ ಇರೋದಿಲ್ಲ, ಏನೊಂದು 30 ಚಕಡಿ ಆದ್ರೆ ಭಾಳ. ಅಷ್ಟು ಚಕಡ್ಯಾಗ ಹೊಡೆಸ್ತಾನೆ. 2,000 ಟನ್ನು 200 ಟನ್ನು ನನಗೆ ಕಂಪ್ಯೂಸ್ ಇರ್ತೈತಿ. ಯಾಕಂದ್ರೆ ಸಿನಿಮಾ ಭಾಳ ದಿನ ಆಯ್ತು ನೋಡಿ. ಬಟ್ 200 ಟನ್ ಆದರೂ 2 ಟ್ರಕ್ ಆದರೂ ಬೇಕಲ್ರಿ. ಇವ್ರು 200 ಟ್ರಕ್ ಬಿಟ್ಟು 50-30 ಚಕಡಿ ಇಟ್ಕೊಂಡಾರ. ಆ ಚಕಡ್ಯಾಗ ಎಷ್ಟು ಇದಕ್ಕಿತ್ತು ರೀ ರಕ್ತಚಂದನ. ಅದನ್ನು ಪೇಂಟ್ ಹಚ್ಚಿ ರಾತ್ರಿಯೆಲ್ಲ ಅದನ್ನ ಕೆಲಸ ಮಾಡಿ ಏನು ದುಡ್ದು ಬಿಟ್ಟಾರ ಇವ್ರು ಸಿನಿಮಾದಾಗ, ಗೊತ್ತಾಗೋದಿಲ್ಲ. ರಿಯಲಿ ಅಂತೇನಲ್ಲ ಗಾಯ್ಸ್, ಈ ಸಿನಿಮಾ ಇವರು ರೊಕ್ಕಕ್ಕಾಗಿ ಮಾಡಿಬಿಟ್ಟಾರ.
ಹಂಗೆ ಹಾಕ್ಬಿಡೋನು ಸಿನಿಮಾ ತುರುಕ್ಬಿಡ್ನು ಅಂತಂದು ಇನ್ನು ಅದು ಬರ್ತೈತೆ ರೀ. ಗೊತ್ತಲ್ರಿ ನಮ್ಮ ಜನ ಅದನ್ನು 3,000 ಕೋಟಿ ದಂಗಲ್ ರೆಕಾರ್ಡ್ ಬ್ರೇಕ್ ಮಾಡಿದ್ರು ಮಾಡ್ಬೋದು ರೀ. ಯಾಕಂದ್ರೆ ನಮ್ಮ ಜನ ಗೊತ್ತೈತಲ್ರಿ ನಿಮ್ಗೆ, ಭಾಳ ಓವರ್ ಇತ್ತಂದ್ರೆ ಅದನ್ನು ಓವರ್ ರೇಟೆಡ್ ಮಾಡಕ್ಕಂದ್ರೆ ನಿಂತು ಬಿಡ್ತಾರೆ. ಸೊ ನಮ್ಮ ಕರ್ನಾಟಕದಾಗ ಸ್ವಲ್ಪ ಒಂದು ಲೆಕ್ಕಕ್ಕೆ ನೆಗೆಟಿವ್ ರಿವ್ಯೂ ಸ್ವಲ್ಪ ಭಾಳ ಇತ್ತು ಕರ್ನಾಟಕದಿಂದ. ಅಂದರೂ ಕಲೆಕ್ಷನ್ 90 ಕೋಟಿ ಆಗೈತೆ ರೀ. ಗೊತ್ತಿಲ್ಲ, ಇದನ್ನು ಕಂಪೇರ್ ಮಾಡತ್ತಾರ ಕಾಂತಾರ 2 ಆ್ಯಂಡ್ KGF 2ಗೆ. ಗಾಯ್ಸ್ ಕಂಪೇರೇ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಗೊತ್ತಾ, ಅದು ಕಾಲಲ್ಲಿರೋದು ಪುಷ್ಪ 2, ತಲೆ ಮೇಲಿರೋದು KGF ಆ್ಯಂಡ್ ಕಾಂತಾರ ಹಾಗೆ KGF ಇವೆರಡು ಎಮೋಷನ್ದಾಗಿತ್ತು ರೀ. ಎರಡು ಸಿನಿಮಾ ಎಮೋಷನ್ ಬಿಟ್ವೀನ್ ದಿ ಸಿನಿಮಾ. ಬಟ್ ಪುಷ್ಪದಾಗ ಮೋಷನ್ ಬಿಟ್ವೀನ್ ದಿ ಇನ್ ಸಿನಿಮಾ ಆ ಥರ ಆಗುತ್ತೆ ರೀ. ಮಾಡಿಬಿಟ್ಟಾರ. ಮೋಸ್ಟ್ ಓವರ್ ರೇಟೆಡ್ ಫಿಲ್ಮ್ ಇನ್ ದಿ 2024 ದ್ಯಾಟ್ ಈಸ್ ಪುಷ್ಪ. ಇನ್ನು ಪುಷ್ಪ 3 ಬರ್ತೈತೆ ರೀ. ನೀವು ಅದನ್ನು ಎಷ್ಟು ಕೋಟಿ ಮಾಡ್ತಿರೋ ನಿಮ್ಗೆ ಬಿಟ್ಟಿದ್ದೆ. ಸ್ಟೋರಿ ಚೆನ್ನಾಗಿತ್ತಂದ್ರೆ ಆಗ್ಬಿಡ್ರಿ. 3,000 ಕೋಟಿ 10,000 ಕೋಟಿ ಆಗಲ್ರಿ, ಯಾರಿಗೆ ಬ್ಯಾಡ ಅಂತಾರೆ. ಬಟ್ ಸಿನಿಮಾ ಚೆನ್ನಾಗಿಲ್ಲದೆ ಇದ್ದರೂ ಒಂದು ಸಿನಿಮಾ ಅಷ್ಟು ಕೋಟಿ ಮಾಡುತ್ತೆ ಅಂದರೆ ಐ ಡೋಂಟ್ ನೋ, ಗೊತ್ತಿಲ್ಲ. ನಮ್ಮ ಕನ್ನಡದ ಎಷ್ಟೋ ಸಿನಿಮಾ ಬಂದಾವ, ಅವನ್ನ ಮಿನಿಮಮ್ ಕಲೆಕ್ಷನ್ನೂ ಮಾಡಿಲ್ಲ. ಆದರೆ ಈ ಥರ ಸಿನಿಮಾಗಳಿಗೆ 90 ಕೋಟಿ ನಮ್ಮ ಕರ್ನಾಟಕದಿಂದ ಹೋಗೈತಿ. ಸೊ ಇದಾಗಿತ್ತು ಗಾಯ್ಸ್ ಇವತ್ತಿನ ವಿಡಿಯೋ. ಮತ್ತೆ ಸಿಗ್ತೀನಿ. ಸೈನಿಂಗ್ ಆಫ್ ಕಾರ್ತಿಕ್.